ಭೋಗಾಪುರ ಎಸ್ಸಿ ಎಸ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮ ಪುಟ್ಟರಂಗ ಶೆಟ್ಟಿ. ಚಾಮರಾಜನಗರ ತಾಲೂಕಿನ ಭೋಗಾಪುರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕೆಲಸಗಳನ್ನು ಮಾಡಿಕೊಡುವುದಾಗಿ ಎಂಎಸ್ಎಲ್ ಅಧ್ಯಕ್ಷ ಹಾಗೂ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ತಿಳಿಸಿದರು. ತಾಲೂಕಿನ ಭೋಗಾಪುರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡೆ, ಎನ್ಎಸ್ಎಸ್, ರೆಡ್ ಕ್ರಾಸ್, ರೇಂಜರ್ಸ್ ಮತ್ತು ರೋವರ್ಸ್ ಹಾಗೂ ವಿವಿಧ ಚಟುವಟಿಕೆಗಳ 2025 ಮತ್ತು 26ನೇ ಸಾಲಿನ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾಲೇಜಿನ ಬೇಡಿಕೆಯಂತೆ ಸುತ್ತುಗೋಡೆ, ಹಾಸ್ಟೆಲ್ ವ್ಯವಸ್ಥೆ ಸೇರಿದಂತೆ ಬಾಕಿ ಕಾಮಗಾರಿ ಆದಷ್ಟು ಬೇಗ ಮಾಡಿಕೊಡಲಾಗುವುದು. ಅಲ್ಲದೆ ಎಂಎಸ್ಎಲ್ ವತಿಯಿಂದ ಕಾಲೇಜಿಗೆ ಸದ್ಯದಲ್ಲೇ 50 ಡೆಸ್ಕ್ಗಳು, ಕುಡಿಯುವ ನೀರಿನ ಸೌಕರ್ಯ ಒದಗಿಸಿಕೊಡಲಾಗುವುದು. ಇದೊಂದು ಸುಸಜ್ಜಿತ ಕಾಲೇಜು ಆಗಲಿದೆ ಎಂದರು. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ. ಶಿಕ್ಷಣದಿಂದ ಮಾತ್ರ ಎಲ್ಲವೂ ಸಾಧ್ಯವಾಗಿದೆ. ಹಾಗಾಗಿ ಸರ್ಕಾರದಿಂದ ದೊರೆಯುವ ಎಲ್ಲ ಸೌಕರ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಚೆನ್ನಾಗಿ ಓದಬೇಕು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತನ್ನು ನೀಡಬೇಕು ಎಂದರು. ಸಿಡಿಎಸ್ ಸದಸ್ಯ ನಾಗೇಂದ್ರ ಭೋಗಾಪುರ ಮಾತನಾಡಿ, ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಕಾಲೇಜಿಗೆ 100% ಫಲಿತಾಂಶ ತಂದು ಕೊಡುವ ಮೂಲಕ ಶಾಸಕರಿಗೆ, ಕಾಲೇಜಿಗೆ, ಭೋಗಾಪುರಕ್ಕೆ ಕೀರ್ತಿ ತಂದು ಕೊಡಬೇಕು ಎಂದು ಸಲಹೆಯನ್ನ ನೀಡಿದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹದೇವ ಶಂಕರಪುರ ಸಮಾರೋಪ ಭಾಷಣ ಮಾಡಿದರು. ಸಾಂಸ್ಕೃತಿಕ ವೇದಿಕೆ ಸಂಚಾಲಕ ಪ್ರೊಫೆಸರ್ ಎಂ ನಂಜುಂಡಯ್ಯ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಪಿ ದೇವರಾಜು, ವಿದ್ಯಾರ್ಥಿ ಕ್ಷೇಮ ಪಾಲನೆ ಸಂಚಾಲಕ ಡಾಕ್ಟರ್ ವಿಆರ್ ರಮೇಶ್ ಬಾಬು, ಐಕ್ಯೂಎಸ್ಸಿ, ಎನ್ಎಸ್ಎಸ್, ರೆಡ್ ಕ್ರಾಸ್ ಸಂಚಾಲಕ ಆರ್ ರಂಗಸ್ವಾಮಿ, ಯುಯುಸಿಎಂ ಮತ್ತು ಐಟಿ ಸಂಚಾಲಕ ಟಿಆರ್ ಗಿರೀಶ್, ದೈಹಿಕ ಶಿಕ್ಷಣ ನಿರ್ದೇಶಕ ಎಂ ಮನೋಜ್ ಕುಮಾರ್ ರಮೇಶ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಂಬ ನಂಜುಂಡ ನಾಯಕ, ಪ್ರಜಾಪ್ರಭುತ್ವ ಟಿವಿ, ಚಾಮರಾಜನಗರ. ಸಮಾರೋಪ ಸಮಾರಂಭವನ್ನು ಈಗನೇ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದಂಥ ನಮ್ಮ ಹಿರಿಯರು ಹಾಗೂ ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ಶಾಸಕರು ಯೋಚನೆ ಅವರು ಕೂಡ ಈ ಕಾರ್ಯಕ್ರಮದ ಶಾಲೆಯ ಪ್ರಾಂಶುಪಾಲರಾದಂಥ ದೇವರಾಜ್ ಸರ್ ಅವರು ಹಾಗೂ ಸಮಾರೋಪ ಭಾಷಣ ನಡೆಸಿರುವಂಥ ಮಾಧವ ಹಾಗೂ ಮಂಜುಳಯ್ಯರವರೇ, ರಮೇಶ್ ಬಾಬುರವರೇ, ರಂಗಸ್ವಾಮಿರವರೇ, ಗಿರೀಶ್ ಟಿ ಆರ್ ಅವರೇ, ಮನೋಜ್ ಕುಮಾರ್ ಅವರೇ, ಯಶೋಧ ದೇವಿರವರೇ, ರಮೇಶ್ ಅವರೇ ಹಾಗೂ ಎಲ್ಲ ನನ್ನ ಹೆಚ್ಚಿನ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಗ್ರಾಮದ ಏನು ಈ ಶಾಲೆ ನಮ್ಮ ಗ್ರಾಮಕ್ಕೆ ಆಗಿರೋದು, ನನ್ನ ವೈಯಕ್ತಿಕವಾಗಿ ಆಗಿರೋದು ಅಂತಂದರೆ ನಮ್ಮ ಗ್ರಾಮಕ್ಕೆ ಆಗಿರೋದಂಥ ಸಂತೋಷವಾದಂಥ ವಿಚಾರ. ಏನಕ್ಕೆ ಅಂತಂದರೆ ಈ ಜಾಗ ಹುಡುಕಬೇಕಾದ ಸಂದರ್ಭದಲ್ಲಿ ಸಾಹೇಬ್ರ ಮತ್ತು ಮೆಡಿಕಲ್ ಕಾಲೇಜಿಗೆ ಜಾಗ ಅಂತ ಹುಡುಕಿದ್ದು. ಆಗ ಇಲ್ಲಿ 7 ಎಕರೆ ಜಾಗ ಇದೆ ಅಂತ ಗೊತ್ತಾದ ತಕ್ಷಣ ಇದನ್ನು ಡಿಗ್ರಿ ಕಾಲೇಜ್ ಮಾಡೋಣ, ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಡೆ ಮೆಡಿಕಲ್ ಕಾಲೇಜ್ ಅಂತ ತಕ್ಷಣ ಇದಕ್ಕೆ ಆಗಲೇಬೇಕು ಸರ್ ಅಂತಂದ್ಬಿಟ್ಟು ನಾವು ಈ ಜೊತೆಯಲ್ಲಿ ಸಾಹೇಬರಿಗೆ ಆಗಲೇಬೇಕು ಅಂತ ಹೇಳಿ ಈ ಕಾಲೇಜನ್ನು ನಮ್ಮ ಶಾಸಕರು ಆದಷ್ಟು ಹೆಚ್ಚು ಕಡಿಮೆ 5 ವರ್ಷದಲ್ಲಿ 5 ವರ್ಷದಿಂದ 5 ಜುಲೈ 16 5 ವರ್ಷದಲ್ಲಿ ಬುದ್ಧಿ ಪೂಜೆ ಆಗಿದೆ. 3 ವರ್ಷದಿಂದ ಕಾಲೇಜ್ ಪ್ರಾರಂಭವಾಗಿದೆ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಇಲ್ಲಿಗೆ ಅಡ್ಮಿಷನ್ ಆಗಬೇಕು. ಯಾಕೆಂತಂದರೆ ಅಡ್ಮಿಷನ್ ಕೊರತೆ ತುಂಬ ಇದೆ ಅಂತಂದರೆ ಅಡ್ಮಿಷನ್ ಜಾಸ್ತಿ ಆದರೆ ಮತ್ತು ಇಲ್ಲಿ ಹೆಚ್ಚಿನ ಪ್ರಾಂಶುಪಾಲರಾಗಿರ್ಬೋದು, ಇಲ್ಲಿ ಹೆಚ್ಚಿನ ಅವರ ಸಹೋದ್ಯೋಗಿಗಳಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಇವರಿಗೆ ನಿಮಗೆ ಏನೇ ಇದ್ದರೂ ಕೂಡ ಅವರೆಲ್ಲ ಪಾಠದಲ್ಲಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳಿರ್ಬೋದು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ. ಏನೇ ಇದ್ದರೂ ಕೂಡ ಅವ್ರನ್ನ ನೋಡ್ಕೊತಾರೆ. ಮತ್ತು ವಸತಿ ಶಾಲೆ ಇರ್ಬೋದು, ಎಲ್ಲ ರೀತಿಯಲ್ಲೂ ಈಗ ಏನು ನಮಗೆ ಇನ್ನೇನು ಬ್ಯಾಲೆನ್ಸ್ ಕೆಲಸಗಳಿದೆ ಇವತ್ತೇ ಸನ್ಮಾನ್ಯ ಶಾಸಕರು ಅದು ನಿಮ್ಗೆ ಏನೇ ಬ್ಯಾಲೆನ್ಸ್ ಕೆಲಸ ಎಲ್ಲನೂ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದಿರೋವರೆಗೂ ಕೂಡ ನಮ್ಮ ಶಾಲಾ ಕಾಲೇಜು ಎಲ್ಲ ರೀತಿಯಲ್ಲೂ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ. ಅದೇ ರೀತಿ ಈ ನಮಗೇನು ಶಾಸಕರು ನಮಗೆ ಕಾಲೇಜಿನ ಮಾಡಿಕೊಟ್ಟಿದ್ದಾರೆ ಅದನ್ನು ವಿದ್ಯಾರ್ಥಿನಿಯರಿಗೂ ಸದ್ಬಳಕೆ ಮಾಡ್ಕೋಬೇಕು. ಯಾಕೆಂತಂದರೆ ಕಾಲೇಜ್ ಬರುತ್ತೆ, ನೀವು ಬರ್ತೀರಾ ಹೋಗ್ತೀರಾ, ಅದು ಒಳ್ಳೆಯದಲ್ಲ. ಯಾಕೆಂದರೆ ನಿಮ್ಮಿಂದನೇ ಕಾಲೇಜಿಗೆ ಕೀರ್ತಿ ಬರಬೇಕಾಗಿರೋದ್ರಿಂದ ನೀವು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ ಈ ಕಾಲೇಜಿಗೆ ಒಂದು ಕೀರ್ತಿಯಿಂದ ತಂದುಕೊಡ್ಬೇಕು. ಯಾಕೆ ಕೀರ್ತಿ ತಂದುಕೊಟ್ಟರೆ ನಿಮ್ಮ ಕಾಲೇಜ್ ಕೀರ್ತಿ ತಂದುಕೊಟ್ಟರೆ ನಮ್ಮ ಗ್ರಾಮಕ್ಕೆ ಕೀರ್ತಿ ತಂದುಕೊಡೋಕ್ಕಾಗುತ್ತೆ. ಅದರಿಂದ ಹೆಚ್ಚಿನ ರೀತಿಯಲ್ಲಿ ತಮಗೇನು ನೀವು ಇಲ್ಲಿಗೆ ಕಾಲೇಜ್ ಬರ್ತಿದ್ದೀರಾ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳು 100% ನೀವು ರಿಸಲ್ಟ್ ತಂದು ಕೊಟ್ಟರೆ ನಮ್ಮ ಗ್ರಾಮಕ್ಕೆ, ನಮ್ಮ ಕಾಲೇಜಿಗೆ ಮತ್ತು ನಮ್ಮ ಶಾಸಕರಿಗೆ ಒಳ್ಳೆಯದಾಗುತ್ತೆ. ನಿಮಗೂ ಕೂಡ ಮುಂದಿನ ವಿದ್ಯಾಭ್ಯಾಸದ ಅನುಕೂಲ ಆಗುತ್ತೆ ಅಂತ ಹೇಳಿ ಇಷ್ಟು ಅವಕಾಶ ಮಾಡಿಕೊಡ್ತಾರೆ.
ಹೌದು. ಯಾಕಂದ್ರೆ ನಾನು ಜಿಲ್ಲೆಯಲ್ಲಿ ಹಿಂದುಳಿದ ಜನಾಂಗದಲ್ಲೇ ವಿದ್ಯೆಯನ್ನು ಹುಡುಕ್ತಾ ಇರುವುದೇ ಈ ಜನಾಂಗಗಳು. ಹಾಗಾಗಿ ಯಾರೇ ಅದು ನಮ್ಮ ವಿಜಯಪುರ ಉತ್ಪಾದನೆಯಲ್ಲಿ ನಮ್ಮ ದೊಡ್ಡ ಯಾವುದೇ ಮಕ್ಕಳ ಹೆಸರು ಅಲ್ಲಿ ಹದಿನೈದರಲ್ಲಿ ಅದೇ ಸಮಾಜದಲ್ಲಿ ಎಲ್ಲವನ್ನೂ ಸೇರಿ ಮುಟ್ಟು ವಿದ್ಯಾಭ್ಯಾಸವನ್ನು ಮಾಡಬೇಕಾಗ್ತದೆ. ಮುಂದೆ ಯಾವ ವಿದ್ಯೆಯನ್ನು ಕಾಲದಲ್ಲಿ ವಿದ್ಯೆ ಇದೆ ಏನನ್ನು ಶಾಸಕ ವಿದ್ಯೆ ಇದೆ ಅವನು ಎಲ್ಲರೂ ಬಿ ಎ ಮಾಡೋದು ಬಿ ಎ ಮಟ್ಟಕ್ಕೆ ಬೆಳೆಯುತ್ತಾರೆ. ಹಾಗಾಗಿ ಇವತ್ತು ಆ ಮಟ್ಟಕ್ಕೆ ಬಿ ಎ ಮಾಡೋದು ಏನೆಲ್ಲ ಏನೇ ಮಾಡಬಹುದು ಅಷ್ಟು ಸುಲಭವಾಗಿ ನಮ್ಮಲ್ಲಿ ನಾವು ಕಾಡಿದ್ವಿ. ಸುಮಾರು 1 ವರ್ಷ ಕರ್ನಾಟಕ ಸರ್ವಿಸ್ ಆಗಿರಬೇಕು ಹಾಗಾಗಿ ಒಂದು ಒಳ್ಳೆಯ ಶಿಕ್ಷಣ ಗರಿಷ್ಠನೇ ಪಾಸಾಗಬೇಕು. ಇನ್ನೊಂದಿನ ಪಾಸಿಗೆ ಸ್ಟೇಟ್ ಮಕ್ಕಳಿಗೆ ನಾವು ಬಿ ಎ ಅವರಲ್ಲೇ ಪ್ರಯೋಜನ ಎಲ್ಲರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲೇ ಪಾಯಿಂಟ್ ಕೈಗೊಂಡು ಜಾತಿ. ಇನ್ನೊಂದಿನ ನಮ್ಮಲ್ಲಿಗಾಗಲೇ ಚೆನ್ನಮಲ್ಲಿ ವಸತಿಯಲ್ಲಿ ಕೈಗಾರಿಕಾ ಪ್ರದೇಶದಿಂದ ಸುಮಾರು 4,000 ಸೇರಿದ್ದೀವಿ. ಉದ್ಯೋಗಸ್ಥೆ ಏನೇ ಆಗಲಿ ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆ ಇದು ಬಿಸಿನೆಸ್ ಸ್ಕೂಲ್ ಎಲ್ಲವನ್ನು ಇಲ್ಲ ಅಂತಂದರೆ ಶಿಕ್ಷಣ ಕಟ್ಟಿಗೆ ಪಾಠ ಕಟ್ಟಿಗೆ ಸೀಮಿತವಾಗಿದೆ. ಅದಾದ್ದರಿಂದ ಆದಷ್ಟು ಬೇಗನೆ ನಾನು ಮೊದಲೇ ಸುತ್ತುಗೋಡೆ ಮತ್ತು ಏನು ಇಲ್ಲ ಆರ್ಥಿಕ ವ್ಯವಸ್ಥೆ ತ್ರೈಮಾಸಿಕ ಸಭೆ ಉಸ್ತುವಾರಿ ಜಿಲ್ಲಾ